ಇವತ್ತು ಬೆಳ್ಳಂಬೆಳಗ್ಗೆ ಕೆಲ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಖನ ಕೊಟ್ಟಿರುವಂಥದ್ದು. ರಾಜ್ಯಾದ್ಯಂತ ಒಟ್ಟು 4 ಅಧಿಕಾರಿಗಳ ನಿವಾಸದ ಮೇಲೆ ದಾಳಿಯನ್ನು ಮಾಡಿದೆ. ಅದು 25 ಸ್ಥಳಗಳ ಮೇಲೆ ಇವತ್ತು ಶೋಧ ಮುಂದುವರೆದಿರುವಂಥದ್ದು. ಬೆಂಗಳೂರಲ್ಲಿ 2 ಅಧಿಕಾರಿಗಳು ಮನೆಗಳ ಮೇಲೆ ಕೂಡ ದಾಳಿಯನ್ನು ನಡೆಸಿರುವಂಥದ್ದು. ಈಗ ನಾನೀಗ ಬನಶಂಕರಿ 3rd ಸ್ಟೇಜಲ್ಲಿರುವಂತಹ ತಿಪ್ಪೇಸ್ವಾಮಿ ಅನ್ನೋರ ನಿವಾಸದ ಮುಂಭಾಗದಲ್ಲಿ ಇದ್ದೀನಿ. ಇವರು ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ನ ಒಂದು ಡೈರೆಕ್ಟರ್ ಆಗಿರ್ತಾರೆ. ಅವರ ಮೇಲೆ ಕೂಡ ಸಾಕಷ್ಟು ದೂರುಗಳು ಲೋಕಾಯುಕ್ತಕ್ಕೆ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಇಂದಲೂ ಕೂಡ ದಾಳಿಯನ್ನು ಮಾಡಿ ಶೋಧವನ್ನು ಕೂಡ ಮುಂದುವರಿಸಿರುವಂಥದ್ದು. ಪ್ರಮುಖವಾಗಿ ಹೇಳಬೇಕಂದ್ರೆ ಈಗಾಗಲೇ ಈ ಒಂದು ನಿವಾಸಕ್ಕೆ ಅಂದರೆ ಭವ್ಯವಾದಂತಹ ಒಂದು ನಿವಾಸ ಏನಿದೆ, ಈ ನಿವಾಸಕ್ಕೆ ಲೋಕಾಯುಕ್ತ SP ಆಗಿರುವಂತಹ ಶ್ರೀನಾಥ್ ಜೋಶಿ ಕೂಡ ಭೇಟಿಯನ್ನು ಕೊಟ್ಟು ತಮ್ಮ ಅಧಿಕಾರಿಗಳಿಂದ ದಾಳಿಯ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂಥದ್ದು. ಅವರ ಒಂದು ನೇತೃತ್ವದಲ್ಲೇ ನಡೀತಾ ಇರುವಂತಹ ದಾಳಿ ಇದು. ಮನೆ ಒಳಗಡೆ ಅವರು ತಿಪ್ಪೇಸ್ವಾಮಿ ಅವರು ಈ ಸಂದರ್ಭದಲ್ಲಿ ದಾಳಿಯ ವೇಳೆಯಲ್ಲಿ ಒಳಗಡೆ ಇದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಿರುವಂಥದ್ದು. ಅದರ ಜೊತೆಗೆ ಮನೆಯಲ್ಲಿ ಯಾವೆಲ್ಲ ಆಸ್ತಿಗಳಿಗೆ ಸಂಬಂಧಪಟ್ಟಂಥ ದಾಖಲೆಗಳು ಸಿಗದ ಜೊತೆಗೆ ನಗದು ಹಣ, ಚಿನ್ನಾಭರಣ ಏನೆಲ್ಲ ಸಿಗುತ್ತೆ ಅನ್ನುವಂಥದ್ದು ಇನ್ನೇನು ಕೆಲವೇ ಹೊತ್ತಲ್ಲಿ ಎಲ್ಲವೂ ಕೂಡ ಸ್ಪಷ್ಟ ಆಗುತ್ತೆ. ಹಾಗಾಗಿ ಇನ್ನೂ ಕೂಡ ಆ ದಾಳಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ಈ ತಿಪ್ಪೇಸ್ವಾಮಿ ಅವರ ನಿವಾಸದಲ್ಲಿ ಮುಂದುವರಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು. ಅದಕ್ಕಿಂತ ಮೀರಿದಂತಹ ಆಸ್ತಿಗಳಿಗೆ ಅದರ ಜೊತೆಗೆ ಅಸಮತೋಲನವಾದಂತಹ ಆಸ್ತಿ ಏನು ಕಂಡು ಬಂತು. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ 4 ಜನ ಅಧಿಕಾರಿಗಳ ಮೇಲೆ ಆರೋಪಗಳು ಕೇಳಿ ಬಂದಿದ್ದು. ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಒಟ್ಟು 25 ಸ್ಥಳಗಳ ಮೇಲೆ ಲೋಕಾಯುಕ್ತ ದಾಳಿಯನ್ನು ಮಾಡಿರುವಂಥದ್ದು. ಬೆಂಗಳೂರಲ್ಲಿ 2 ಕಡೆ ದಾಳಿಯಾಗಿದೆ. ಕನಕಪುರ ರಸ್ತೆಯಲ್ಲಿರುವಂತಹ ಮೋಹನ್ ನಿವಾಸ, ಹಾಗೆಯೇ ಬನಶಂಕರಿ 3ನೇ ಹಂತದಲ್ಲಿರುವಂತಹ ತಿಪ್ಪೇಸ್ವಾಮಿ ಅವರ ನಿವಾಸದ ಮೇಲೆ ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಕೂಡ ಮಾಡಿರುವಂಥದ್ದು. ತಿಪ್ಪೇಸ್ವಾಮಿ ಅವರ ಬಗ್ಗೆ ನೋಡೋದಾದ್ರೆ ಟೌನ್ ಮತ್ತೆ ಕಂಟ್ರಿ ಪ್ಲಾನಿಂಗ್ನ ಒಂದು ಡೈರೆಕ್ಟರ್ ಆಗಿರ್ತಾರೆ. ಅವರ ಮೇಲೆ ಒಂದು ಅಸಮತೋಲನವಾದಂತಹ ಒಂದು ಆಸ್ತಿ ಗಳಿಕೆ ಲೆಕ್ಕಾಚಾರ, ಜೊತೆಗೆ ಅದಕ್ಕಿಂತ ಮೀರಿದಂತಹ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇರುವಂಥದ್ದು. ಘಟನಾ ಸ್ಥಳಕ್ಕೆ ಅಂದರೆ ಅವರ ನಿವಾಸಕ್ಕೆ ಈಗಾಗಲೇ ಲೋಕಾಯುಕ್ತ SP ಆಗಿರುವಂತಹ ಶ್ರೀನಾಥ ಜೋಶಿ ಅವರು ಕೂಡ ಬಂದಿರುವಂಥದ್ದು. ಅವರ ನೇತೃತ್ವದಲ್ಲಿ ನಡೀತಿರುವಂತಹ ದಾಳಿ ಇದು. ಬೆಳಗ್ಗೆಯಿಂದಲೂ ಕೂಡ ಅವರ ಒಂದು ನಿವಾಸಕ್ಕೆ ಆಗಮಿಸಿ ಒಂದಿಷ್ಟು ಅಂದರೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಕೂಡ ಶ್ರೀನಾಥ ಜೋಶಿ ಅವರು ಕೂಡ ಮಾಡಿರುವಂಥದ್ದು. ಮನೆ ಒಳಗಡೆ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿದ್ದಾರೆ. ಮನೆಯಲ್ಲಿ ಯಾವೆಲ್ಲ ಆಸ್ತಿಗೆ ಸಂಬಂಧಪಟ್ಟಂತ ದಾಖಲೆ ಪತ್ರಗಳು ಸಿಗುತ್ತೆ, ಜೊತೆಗೆ ಚಿನ್ನಾಭರಣ ಆಗಿರ್ಬೋದು, ನಗದು ಆಗಿರ್ಬೋದು, ಅದೆಲ್ಲವೂ ಕೂಡ ಇನ್ನೇನು ಕೆಲವೇ ಹೊತ್ತಲ್ಲಿ ಏನೇನೆಲ್ಲ ಮನೆಯೊಳಗಡೆ ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದ್ರ ಜೊತೆಗೆ ಕನಕಪುರ ರಸ್ತೆಯಲ್ಲಿರುವಂತಹ ಮೋಹನ್ ಅವರ ನಿವಾಸದ ಮೇಲೂ ಕೂಡ ಬೆಂಗಳೂರಲ್ಲಿ ದಾಳಿ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇರುವಂಥದ್ದು.